ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ 60 ವರ್ಷದ ವೃದ್ಧೆ ಮುನಿರತ್ನಮ್ಮ ಕೂಲಿ ಕೆಲಸ ಮಾಡಿಕೊಂಡು ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೊಂಡಿದ್ಲು. ಕೂಲಿ ಕೆಲಸ ಮಾಡಿ ನೋವುಗಳನ್ನು ಮರೆಯೋದಕ್ಕೆ ಕುಡಿತದ ಚಟಕ್ಕೆ ಬಿದ್ದಿದ್ಲು. ಮೊಮ್ಮಗಳು ಮಾತ್ರ ಅಜ್ಜಿ ಜೊತೆ ಕುಡಿತಾ ಬಿಡುವಂತೆ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಳ್ತಾ ಇದ್ಲು. ಆದರೆ ಅಜ್ಜಿ ಮುನಿರತ್ನಮ್ಮ ಯಾರ ಮಾತು ಕೇಳದೆ ಕುಡಿತಕ್ಕೆ ದಾಸಳಾಗ್ಬಿಟ್ಟಿದ್ಲು. 15 ದಿನಗಳ ಹಿಂದೆ ಅಜ್ಜಿ ಮೊಮ್ಮಗಳ ನಡುವೆ ಸಣ್ಣ ಗಲಾಟೆ ಮಾಡಿಕೊಂಡು ಮನೆ ಬಿಟ್ಟಿದ್ಲು. ಬ್ಯಾಂಕ್ನಲ್ಲಿದ್ದ ಗ್ಯಾರಂಟಿ ಹಣವನ್ನು ಡ್ರಾ ಮಾಡಿಕೊಂಡು ಎಲ್ಲೋ ಕಾರ್ಹಳ್ಳಿಯಲ್ಲಿರುವ ಅಜ್ಜಿಯ ಸಹೋದರಿ ಮನೆಗೆ ಹೋಗಿರ್ತಾಳೆ ಅಂತ ಹುಡುಕಾಡದೆ ಸಂಬಂಧಿಕರು ಸುಮ್ಮನಾಗಿಬಿಟ್ಟಿದ್ರು. ಮುನಿರತ್ನಮ್ಮ ಸಹೋದರಿ ಮನೆಗೆ ಹೋಗದೇ ಇರೋ ವಿಚಾರ ತಿಳಿದ ಮೇಲೆ ಸಂಬಂಧಿಕರು ಹುಡುಕಾಟ ನಡೆಸಿದ್ದಾರೆ, ಸಿಕ್ಕಿರಲಿಲ್ಲ. ಇದಾದ 15 ದಿನಗಳ ಬಳಿಕ ತಾಲೂಕಿನ ಸುದ್ದಹಳ್ಳಿ ಗ್ರಾಮದ ಬಳಿ ಇರುವ ಕಾಲುವೆಯಲ್ಲಿ ಅನುಮಾನಾಸ್ಪದವಾಗಿ ವೃದ್ಧೆಯ ಶವ ಪತ್ತೆಯಾಗಿದೆ. ಜಗದೀಶ್ ಇದು ಆಯ್ತು ನಡಿ ಈಸಿಯಾಗಿ ಹಿಂಗೆ ಹೇಳಿದು పొద్దున కైతే గలాంటి ಹೋಗದಪ್ಪ ಬಂದು ತಿಳಿಕೊಂಡು ಒಂದು ಕಾಲು ಅಲ್ಲ ಸರ್, ನೀವು ಅವಾಗಲೇ ಒಂದು ಕಾಲಿಟ್ರೆ ನಾವು 6:30 ಹಾಕು. ನೀನು ಫೋನ್ ಮಾಡಿದ್ದಾದ್ಮೇಲೆ ಅಲ್ಲ 6:30. ಅಂದ ಹಾಗೆ ಮೃತ ಮುನಿರತ್ನಮ್ಮ 15 ದಿನಗಳ ಹಿಂದೆ ಮೊಮ್ಮಗಳ ಮಾತು ಕೇಳದೆ ಮನೆ ಬಿಟ್ಟಿದ್ದಳು. ಆದರೆ ವೃದ್ಧೆ ನೀರು ಇರುವ ಕಾಲುವೆ ಜಾಗದಲ್ಲಿ 5-6 ದಿನಗಳ ಹಿಂದೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ಕುರಿ ಮೇಯಿಸುವ ಕುರಿಗಾಹಿ ಮೃತದೇಹ ಕಂಡು ಸ್ಥಳೀಯರು ನಂದಿಗಿರಿಧಾಮ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಪರಿಶೀಲನೆ ನಡೆಸಿ ಮೃತಳ ಸಂಬಂಧಿಕರಿಂದ ಮಾಹಿತಿ ಪಡೆದು ದೂರು ದಾಖಲಿಸಿಕೊಂಡು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆ ನಡೆಸಲು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಕೆಲ್ಸಕ್ಕೆ ಹೋಗಿ ನಾವು ಮಧ್ಯಾಹ್ನ ಊಟ ಬಿಟ್ಟಾಗ ಬಂದಿದ್ವಿ ಆಚೆ. ಬ್ಯಾಂಕ್ ಹತ್ರ ಹೋಗೋಣ, ಅಮೌಂಟ್ ಕಟ್ಟೋಣ ಅಂದ್ಬಿಟ್ಟು ಬಂದಿದ್ರೆ ಇಲ್ಲಿ ಮುದ್ದೇನಹಳ್ಳಿಯಲ್ಲಿ ಗೃಹಲಕ್ಷ್ಮಿ ಕಾಸು ಎತ್ಕೊಳಕ್ ಬಂದಿದ್ರಂತೆ. ನನ್ನನ್ನು ಕರೆದ್ರು. ನಾನು ಬರೋಕ್ಕಾಗಲ್ಲಮ್ಮ, ಕೆಲಸ ಐತೆ ಅಂತಂದ್ಬಿಟ್ಟು ನಾನು ಹೊರಟೋದೆ. ನಾನು ಹಿಂಗೆ ಬಂದ್ಬಿಟ್ರು ಮತ್ತೆ ನನ್ನನ್ನು ನೋಡ್ಬಿಟ್ಟು. ಸರಿ ಬಿಡು ಮನೆಗೆ ಹೋಗ್ತಾರೆ ಅಂತೇಳಿ ನಾನು ಹೊರಟೋದೆ ಕೆಲ್ಸಕ್ಕೆ. ನಾನು ಮತ್ತೆ ಅವತ್ತು ಸಾಯಂಕಾಲನೇ ನಮ್ಮ ಚಿಕ್ಕಮ್ಮಗೆ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೆ, ಹಿಂಗಾಗಿದೆ ನೋಡಮ್ಮ, ಬಂದವಳೆ ನಾನು ನೋಡಿ ಅಂತಂದ್ಬಿಟ್ಟು. ಸರಿ ನಾವು ವಿಚಾರಿಸ್ಬಿಟ್ಟು ಹೇಳ್ತೀವಿ ಇರು ಅಂತ ಹೇಳಿದ್ರು. ಯಾರು ಏನು ಹೇಳಲೇ ಇಲ್ಲ ನನಗೆ. ಮನೆ ಬಿಟ್ಟಾಗ ಅದೇ ಸ್ಯಾರಿನ ಕಟ್ಕೊಂಡು ಹೋಗಿದ್ರ? ನಾನು ಮುದ್ದೇನಹಳ್ಳಿ ನೋಡಿದಾಗ ಅದೇ ಸ್ಯಾರಿನೇ. ಕಂಪ್ಲೇಂಟ್ ಇಲ್ಲ, ನಮ್ಮ ಚಿಕ್ಕಮ್ಮ ಹೇಳಿದ್ರು, ಇದು ಚಿಕ್ಕಮ್ಮ ಇನ್ನೊಂದು ಅವ್ರ ತಂಗಿ ಮನೆಗೆ ಏನಾದ್ರು ಹೋಗೋರೇನೋ, ಬುಧವಾರ ನೋಡ್ಬಿಟ್ಟು ಹೋಗಿ ಕಂಪ್ಲೇಂಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಹೇಳ್ದೆ ನಮ್ಮ ಚಿಕ್ಕಮ್ಮಗೆ. ಎಷ್ಟು ನಮ್ಮ ಮಕ್ಕಳು? 3 ಗಂಡು ಮಗು ಸತ್ತೋಗಿದ್ದಾನೆ, 2 ಹೆಣ್ಮಕ್ಳು ಇದ್ದಾರೆ. 2 ಹೆಣ್ಮಕ್ಳು ಎಲ್ಲಿದ್ದಾರಮ್ಮ? ಒಬ್ಬ ಅಮ್ಮ ಇಲ್ಲೇ ಇದ್ದಾರೆ, ನಮ್ಮಮ್ಮ ನನ್ನ ಜೊತೆಲ್ಲ ಅವ್ರೆ. ಇವ್ರನ್ನೆಲ್ಲ ನಾನೇ ನೋಡ್ಕೊತಾ ಇದ್ದಿದ್ದು. ನಮ್ಮ ತಾತ ಸತ್ತೋದ್ಮೇಲೆ ನಮ್ಮ ಚಿಕ್ಕಮ್ಮ ಬೆಟ್ರಂಪುರದಲ್ಲಿರೋದು. ನಮ್ಮ ಕುಂಡೆ ಫುಲ್ಲು ತಾಕ್ತಾ ಅನ್ರಿ. ఆయన కూడా మేము తలక చెప్పుకుంటాం, తాకుతా ఉంటుంది, వదులుకుంటా ఉంటుంది, అనేసి ఊరికి వెళ్ళిపోతా ఉంటాం మేము. అప్పుడు ఎంత నువ్వు మధ్యాహ్నం 1:30 చూసింది సార్ నేను. ముత్తేపల్లి సర్కల్ ఆడ కూకొని ఉండే. మందు ఫుల్ మందు వేసిండే. ಕುಡಿದಿದ್ರು. ಕುಡಿದ್ಬಿಟ್ಟು ಅಲ್ಲಿ ಕುತ್ಕೊಂಡು ಎಲ್ಲಾಡ್ಕೆ ಹಾಕೊಂತ ಇದ್ರು. ಕೆಲ್ಸಕ್ಕೇನು ಕಳ್ಸೋದು ಬೇಡ ಅಂದ್ಬಿಟ್ಟು ಮೇಕೆಗಳು ಸಹ ತಗೊಂಬಂದ್ಬಿಟ್ಟಿದೀವಿ ಮನೆ ಹತ್ರ. ಮೇಕೆಗಳು ಫುಲ್ ನೋಡ್ಕೊಂಡು ಮನೆಯಲ್ಲಿರಮ್ಮ ನೀನು ಸಾಕು ಅಂತೇಳಿ. ನನ್ನ ಮಗು ಇದೆ, ಚಿಕ್ಕದಿದೆ ಮಗು, 3 ವರ್ಷದ ಮಗು. ಆ ಮಗು ನೋಡ್ಕೊಂಡು 2 ಮಕ್ಕಳು ಇದ್ದಾರೆ ನನಗೆ, 1 ಹೆಣ್ಣು 1 ಗಂಡು. ಆ ಮಕ್ಕಳು ನೋಡ್ಕೊಂಡು ಮನೆಯಲ್ಲಿರು ನೀನು ಸಾಕು ಅಂತ ಅಂದ್ಬಿಟ್ಟು ನಮ್ಮಮ್ಮಗೆ ನಮ್ಮ ಅಜ್ಜಿಗೆ ಇಬ್ಬರಿಗೂ ಹೇಳಿದ್ದೆ ನಾನು. ಒಟ್ಟಾರೆ ಕುಡಿತಕ್ಕೆ ದಾಸಳಾಗಿದ್ದ ಮುನಿರತ್ನಮ್ಮ ಮೊಮ್ಮಗಳ ಮಾತು ಕೇಳದೆ ಮನೆ ಬಿಟ್ಟಿದ್ಲು. ಆದರೆ ವಿಧಿಯಾಟ ಆ ವೃದ್ಧೆ ಅನುಮಾನಾಸ್ಪದವಾಗಿ ಜೀವವನ್ನೇ ಬಿಟ್ಟಿದ್ದಾಳೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.